Nirvam Kulmedeva Sarvakarasya Om Jayamatam Mayave Sugandhim Pushtivadam Mukura Bandanat Karisya Mamitat Rama ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲದು ಹಬ್ಬ ಎಲ್ಲ ಮುಗ್ದಿರುತ್ತೆ ಅಂತ ಅನ್ಕೊತೀನಿ. ನಮ್ಮ ಮನೇಲೂ ಕೂಡ ಅರ್ಧ ದಿನದ ಹಬ್ಬ ಮುಗ್ದಿದೆ, ಇನ್ನೂ ಅರ್ಧ ದಿನದ ಬಾಕಿ ಇದೆ. ಬೆಳಗ್ಗೆಯಿಂದ ಉಪವಾಸ ಎಲ್ಲ ಇದ್ದಿದ್ದಕ್ಕೂ ಅದಕ್ಕೂ ಬಂದು ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲೂ ಕೂಡ ದೀಪ ಎಲ್ಲ ಹತ್ತಿಸಿ ಆಮೇಲೆ ನಾಷ್ಟ ತಿಂದ್ವಿ. ನಾಷ್ಟ ತಿಂದಮೇಲೆ ಒಂಥರ ಸುಸ್ತು ಬೆಳಿಗ್ಗೆಯಿಂದ ಏನೋ ತಿಂದೇ ಇದ್ದಿದ್ದಕ್ಕೂ ಅದಕ್ಕೂ ಒಂಥರ ಸುಸ್ತಾಗ್ತಾಯಿತ್ತು. ಏನು ಕೆಲಸನೂ ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಮಕ್ಕಳು ಕೂಡ ಏನೂ ತಿಂದಿರಲಿಲ್ಲ. ಅವ್ರಿಗೂ ಎಲ್ಲ ಊಟ ತಿನ್ನಿಸಿ ಊಟ ಎಲ್ಲ ತಿನ್ನೋಷ್ಟೆಲ್ಲ 1-1:30 ಆಗೋಗಿತ್ತು ಟೈಮು. ಹಾಗಾಗಿ ಅವರು ಕೂಡ ಬೇಗನೆ ಎದ್ಬಿಟ್ಟಿದ್ರು ಬೆಳಿಗ್ಗೆ. ಹಾಗಾಗಿ ಅವ್ರನ್ನೂ ಕೂಡ ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಾ ಇದೆ. ಅವ್ರನ್ನ ಮಲಗಿಸೋ ಅಷ್ಟರಲ್ಲಿ ನನಗೆ ನಿದ್ದೆ ಬಂದ್ಬಿಟ್ಟಿದೆ. ಹೇಗೆ ನಿದ್ದೆ ಬಂತಂತಲೇ ಗೊತ್ತಿಲ್ಲ. ನಾನು 1 ಅವರ್ ಮೇಲೇ ನಿದ್ದೆನೇ ಮಾಡಿಬಿಟ್ಟಿದ್ದೀನಿ. ಈಗ ಎದ್ದೆ, ಇನ್ನೂ ಮಲಗಿದ್ದಾರೆ ಅವರಿಬ್ಬರು. ಹಾಗಾಗಿ ಇನ್ನು ಅಡುಗೆ ಮನೇಲಿ ತುಂಬಾ ಕೆಲಸ ಇದ್ದಾವೆ. ಪಾತ್ರೆ ಎಲ್ಲ ಹಾಗೇ ಇದೆ, ಬೆಳಗ್ಗೆ ಅಡುಗೆ ಮಾಡಿದಂಥ ಪಾತ್ರೆ ಎಲ್ಲ ಹಾಗೇ ಇದೆ. ಇನ್ನೂ ಒಬ್ಬಟ್ಟು ಬೇರೆ ಮಾಡಿಲ್ಲ, ಇನ್ನೂ ಒಬ್ಬಟ್ಟಿಗೆ ತಟ್ಟೋ ಕೆಲಸ ಬಾಕಿ ಇದೆ. ಈಗ ಅನಿಸ್ತೈತೆ ಏನಕ್ಕಾದರೂ ಒಬ್ಬಟ್ಟೆಲ್ಲ ಮಾಡೋದಕ್ಕೋದ್ನೋ, ಹೀಗೆ ಅನ್ನ ಸಾಂಬಾರು ಏನಾದರೂ ಮಾಡ್ಕೊಬಿಡ್ಬೋದಾಯಿತು, ಬೇರೆ ಥರ ಸ್ಪೆಷಲಾಗಿ ಏನಾದರೂ ಅಂತ ಅನಿಸ್ತೈತೆ. ಮಾಡಿಬಿಟ್ಟಿದ್ದೀನಿ. ಈಗ ಒಬ್ಬಟ್ಟನ್ನು ಮಾಡ್ಕೊಬಿಡೋಣ. ಹಾಗೆ ಕಾಳೆಲ್ಲ ನೆನೆಸಿಟ್ಟಿದ್ದೀನಿ, ಕಡಲೆಕಾಳು ಗೊಜ್ಜು ಮಾಡೋಣ ಅಂತೇಳಿ. ಎಲ್ಲ ಕೆಲಸ ಬಾಕಿ ಇದೆ. ಇನ್ನು ಪಾತ್ರೆ ಅಂತೂ ಒಂದಷ್ಟಿದೆ, ಪಾತ್ರೆ ತೊಳಿಬೇಕು. ಒಂದೊಂದು ಸಲ ಹೇಗೆ ಅನಿಸ್ಬಿಡುತ್ತೆ ಅಂದರೆ ಈ ಹಬ್ಬಗಳೆಲ್ಲ ಏನಕ್ಕಾದರೂ ಬರುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಕೆಲಸ. ಅದರಲ್ಲೂ ಈ ಥರ ಮಕ್ಳುಗಳನ್ನ ಇಟ್ಕೊಂಡು ಹಬ್ಬ ಮಾಡೋದು ತುಂಬಾ ರಿಸ್ಕು. ಇಬ್ಬರು ಮಲಗಿದ್ದಾರೆ. ಅವರಿಬ್ಬರು ಎದ್ದೇಳೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಬೇಗ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಎದ್ಮೇಲಂತೂ ಒಂದು ಕೆಲಸಕ್ಕೆ 2-3 ಕೆಲಸ ಕೊಡ್ತಾರೆ ಆಮೇಲೆ ನನಗೆ. ಹಾಗಾಗಿ ಮಲಗಿದಾಗಲೇ ಸ್ವಲ್ಪ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಬನ್ನಿ, ಈ ವ್ಲಾಗ್ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಹೋಗುತ್ತೆ ಸಂಜೆವರೆಗೂ. ಮತ್ತು ಗಣೇಶನ್ನು ತೋರಿಸ್ತೀನಿ ನಿಮಗೆ. ದೇವಸ್ಥಾನದ ಹತ್ರ ಹೋಗಿದ್ವಿ. ದೇವಸ್ಥಾನದಿಂದ ವಾಪಸ್ ಬರುವಾಗ ಇನ್ನೂ ಮುಖಕ್ಕೆ ಬಟ್ಟೆ ತೆಗೆದಿರಲಿಲ್ಲ. ಪೂಜೆ ಮಾಡಿ ತೆಗೆಯಬೇಕು, 1:30ಗೆ ಪೂಜೆ ಎಲ್ಲ ಇದೆ ಅಂತ ಹೇಳಿದರು. ಅಲ್ಲಂತೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನೈಟು 8 ಗಂಟೆ 8:30ಗೆ. ಹಾಗಾಗಿ ನಾವು ಕೂಡ ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಕೂಡ ತೋರಿಸ್ತೀವಿ. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ಬನ್ನಿ, ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡೋದಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ. ಹಾಗಾಗಿ ನೈವೇದ್ಯಕ್ಕೆಲ್ಲ ಮಾಡಿದಂಥದ್ದು ಮತ್ತು ಸಿಂಪಲ್ಲಾಗಿ ಅನ್ನ ಸಾಂಬಾರನ್ನ ತಿನ್ಕೊಂಡಿದ್ವಿ. ಈಗ ಮಧ್ಯಾಹ್ನದ ಊಟಕ್ಕೆ ಮತ್ತು ನೈಟ್ಗೆ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಅಡುಗೆನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕಾಳು ಗೊಜ್ಜನ್ನ ಮಾಡೋದಕ್ಕೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬೇಗನೆ ಅಡುಗೆನ ಶುರು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಅದರಲ್ಲಿ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಮತ್ತು ಕಾಬೂಲ್ ಕಡಲೆ ಅಂತ ಏನು ಹೇಳ್ತಾರೆ ಅದನ್ನು ಎರಡೂ ಕೂಡ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದೇ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನೂ ಮತ್ತು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕಿ ಎಷ್ಟು ಬೇಕೋ ನೀರು ನೋಡಿ ಹಾಕ್ಕೊಂಡು, ಅಂದರೆ ಗೊಜ್ಜು ಥರ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೊನೆಯಲ್ಲಿ ಈ ಥರ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಏನು ಇತ್ತು ಅದನ್ನು ಕೂಡ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್
ಕೂಗಿಸ್ಕೊಂಡ್ರೆ ಕಾಳುಗೊಜ್ಜು ರೆಡಿ ಆಗಿಬಿಡುತ್ತೆ. ಇದನ್ನು ರೆಡಿ ಮಾಡೋದಕ್ಕೆ ಇಟ್ಕೊಂಡು ಈಗ ಒಬ್ಬಿಟ್ಟಿಗೂ ಕೂಡ ನೆನ್ನೆನೇ ಸ್ವಲ್ಪ ಅರ್ಧ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದೇ ದಿನ ಮಕ್ಕಳನ್ನ ನೋಡಿಕೊಂಡು ಹಬ್ಬನೂ ಮಾಡಿ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋದಕ್ಕಾಗಲ್ಲ ಅಂತೇಳಿ ಕಾಯೆಲ್ಲ ತುರಿದು ಬೇಳೆಕಾಳೆಲ್ಲ ಹುರಿದಿಟ್ಕೊಂಡು ರುಬ್ಬಿ ಕೂಡ ಇಟ್ಕೊಂಡಿದ್ದೆ. ರೆಡಿ ಮಾಡಿ ಇಟ್ಕೊಂಡಿದ್ರಿ ಹೂರ್ಣ ಅಂತ ಹೇಳ್ತಾರಲ್ಲ, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಒಬ್ಬಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು. ಕಾಳುಗೊಜ್ಜನ್ನ ರೆಡಿ ಮಾಡಿ ಇಟ್ಬಿಟ್ಟು ಅದು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಹೂರ್ಣ, ಅದನ್ನು ಕೂಡ ತೆಗೆದಿಟ್ಟೆ. ಒಬ್ಬಿಟ್ಟು ಮಾಡೋದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಹಾಗೆ ಹೆಸರುಬೇಳೆ ಕೂಡ ಮಾಡ್ಕೊಬಿಡೋಣ ಅಂತೇಳಿ 1-2 ಸರಿ ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಂಡು ನೆನೆಯೋದಕ್ಕೆ ಇಟ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಒಂದು ರಾಶಿ ಇತ್ತು, ಅದನ್ನು ಕೂಡ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಈಗ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಈ ಒಬ್ಬಿಟ್ಟನ್ನು ಕೂಡ ಒತ್ಕೊಬಿಡ್ತೀನಿ. ಒಬ್ಬಿಟ್ಟು ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಸಂಜೆ ಯಾವಾಗಾಯಿತು, ಎಷ್ಟು ಬೇಗ ಆಯ್ತು ಅಂತಲೇ ಗೊತ್ತಾಗಿಲ್ಲ. ಮಕ್ಕಳಿಗೆಲ್ಲ ಊಟ ತಿನ್ನಿಸ್ಕೊಂಡು ಸಂಜೆ ಎಷ್ಟು ಬೇಗ ಆಯ್ತು ಅಂತಲೇ ಗೊತ್ತಾಗಲಿಲ್ಲ. ಈಗ ಸಾಯಂಕಾಲ ದೇವರಿಗೆ ದೀಪ ಹಚ್ಚಿಬಿಡೋಣ ಅಂಥೇಳಿ ಒಂದ್ಸಲಿ ನೀಟಾಗೆ ಕಸನೆಲ್ಲ ಹೊಡ್ಕೊಂಡು ಕಾಲು ಕೈ ಮುಖ ಎಲ್ಲ ತೊಳೆದು ಈಗ ದೀಪನ ಹಚ್ಕೊತಾ ಇದ್ದೀನಿ. ಸಾಯಂಕಾಲ ಒಂದು 6 ಗಂಟೆ ಮೇಲೆ ಆಗಿತ್ತು, 6-6:30 ಆಗಿತ್ತು ಟೈಮು. ಈಗ ದೀಪನ ಹಚ್ಕೊತಾ ಇದ್ದೀನಿ ಸಾಯಂಕಾಲ. ಇನ್ನು ಅಡುಗೆದೆಲ್ಲ ಪೂರ್ತಿಯಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಫ್ರೀಯಾಗಿ ಟೈಮ್ ಇರುವಾಗ ಅಡುಗೆ ಮಾಡಿದ್ರೆ ನೀಟಾಗಿ ವೀಡಿಯೋ ಎಲ್ಲ ಮಾಡ್ಕೋಬೋದು. ಇಲ್ಲ ವೀಡಿಯೋ ಮಾಡೋದಕ್ಕೆ ಯಾರಾದರೂ ಹೆಲ್ಪಿಗಿದ್ದರೆ ಚೆನ್ನಾಗಿರುತ್ತೆ. ವೀಡಿಯೋನು ಮಾಡ್ಕೋಬೋದು, ಅಡುಗೆನೂ ಮಾಡ್ಬೋದು. ಇತ್ತು ಒಬ್ಬರೇ ಅಡುಗೆ ಮಾಡಿ ಒಬ್ಬರೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ವೀಡಿಯೋ ಏನು ಜಾಸ್ತಿ ಮಾಡ್ಕೊಂಡಿಲ್ಲ. ಅಡುಗೆ ಮಾಡಿದ್ದೆಲ್ಲ ಬೇಗ ಮುಗಿಸ್ಕೊಬಿಡೋಣ ಅಂತೇಳಿ ಬೇಗ ರೆಡಿ ಮಾಡಿಕೊಂಡೆ. ಅಂದರೆ ಇವತ್ತು ಒಬ್ಬಟ್ಟಿಗೆ ಕಾಯಲ್ಲೇನು ಮಾಡಿಲ್ಲ, ತುಪ್ಪದಲ್ಲೇ ತಿನ್ಕೊಳ್ಳೋಣ, 2 ತಿನ್ನೋದಲ್ಲ ಅಂತೇಳಿ ಬರೀ ಒಬ್ಬಟ್ಟನ್ನ ಮಾಡಿದೆ. ಮತ್ತು ಕಾಳುಗೊಜ್ಜು, ಹೆಸರುಬೇಳೆ, ಅನ್ನ ಸಾಂಬಾರು ಮತ್ತು ಬಜ್ಜಿ ಮಾಡ್ಕೊಂಡಿದ್ದೆ ಸೈಡಿಗೆ. ಇಷ್ಟ ಆಗಿತ್ತು ಇವತ್ತಿನ ಅಡುಗೆ. ಶುಭಂ ಕರೋತಿ ಕರುಣಾ ಗಣಸಂಪದ ಸತ್ತುಬುದ್ಧಿ ವಿನಾಶಾಯ ಜ್ಯೋತಿ ನಮಸ್ತುತೆ. ದೀಪ ಜ್ಯೋತಿ ನಮಸ್ತುತೆ. ದೀಪ ಜ್ಯೋತಿ ನಮಸ್ತುತೆ. ಸತ್ಯಂ ಜ್ಯೋತಿ ವಕ್ರತುಂಡ ಮಹಾಕಾಯ ಚೋದಕೋಟಿ ಪ್ರಮಕದ ಏನೇವಾಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸತ್ಯಬುದ್ಧಿ ವಿನಾಶಾಯ ಜ್ಯೋತಿ ಸರ್ವಮಂಗಳ ಕಾಮಯೇ ಈಶ್ವರ ಸಾಧಿಕೆ ತೇಮೆ ಗೋಳಿ ತಮಯ ನಾರಾಯಣಿ ನಮಸ್ತುತೆ. ನಾರಾಯಣಿ ನಮಸ್ತುತೆ. ಅಮ್ಮ ಇಟ್ಕೆ ಅಮ್ಮ ಇಟ್ಕೆ ಅಮ್ಮ ಇಟ್ಕೆ ಮಾಡಿ ಎಲ್ಲದಕ್ಕೂ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅದೇ ಅಮ್ಮ ಎಸ್ಕೊಳ್ಳಿಲ್ಲ ಎತ್ತಿದ. ಓಂ ತ್ರಯಂಬಕಮಯವೆ ಸುಗಂಧಿ ಪುಷ್ಟಿವರ್ಧನಂ ಓಂ ಬಂಧನಾತ್ ತೈಸ್ಯ ಮಾಮಿತಾತ್. ಓಂ ತ್ರಯಂಬಕಮಯವೆ ಸುಗಂಧಿ ಪುಷ್ಟಿವರ್ಧನಂ ಓಂ ಬಂಧನಾತ್ ತಗೊಳ್ಳಿಲ್ಲ. ಜಾಸ್ತಿ ಅವ ಯಾರು ಕೊಟ್ಟಿದ್ದ? ನಾನೇ ಕೊಡೆ. ನೀನೇ ಇಟ್ಕೊಂಡ ಅಲೆ ಅಲೆ
ಇನ್ನು ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬೆಳಿಗ್ಗೆಯಿಂದ ನಿಂತು ಅಡುಗೆ ಎಲ್ಲ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಹಾಗಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ಎಲ್ಲ ಮಾಡಿ ಮಕ್ಕಳಿಗೂ ಕೂಡ ಬೇಗನೆ ಊಟ ಎಲ್ಲ ಮಾಡಿಸಿ ನಾವು ಕೂಡ ಬೇಗ ಊಟ ಮಾಡಿ ಒಂದು 8 ಗಂಟೆ ಒಳಗಡೆನೆ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವಿರೋವಂಥ ಏರಿಯಾದಲ್ಲಿ ಗಣೇಶನ ಕೂರಿಸ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಗ್ರ್ಯಾಂಡಾಗೆ ಮಾಡ್ತಾರೆ. ಹಾಗಾಗಿ 8 ಗಂಟೆಗೆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬಂದ್ವಿ ದೇವಸ್ಥಾನದ ಹತ್ರ. ದೇವಸ್ಥಾನದ ಹತ್ರನೇ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿ ಗ್ರ್ಯಾಂಡಾಗೆ ಗಣೇಶನೆಲ್ಲ ಕೂರಿಸಿ ಪ್ರತಿ ವರ್ಷವೂ ಈ ಥರ ಜೋರಾಗಿ ಮಾಡ್ತಾ ಇರ್ತಾರೆ. ಡೈಲಿ 9 ದಿನ ಇಟ್ಟಿರ್ತಾರೆ ಗಣೇಶನ, ಡೈಲಿ ಒಂದೊಂದು ಪ್ರೋಗ್ರಾಮ್ನ ಇಟ್ಟಿರ್ತಾರೆ. ಅಂದರೆ ಇವತ್ತು ಡೋಲ್ ಇತ್ತು ಅಂದರೆ ಮಹಾರಾಷ್ಟ್ರದಿಂದ ಕರೆಸಿದಂಥದ್ದು ಇದನ್ನು ಡೋಲು ಬರ್ಡ್ಸವ್ರನ್ನ. ಈ ಥರ ಒಂದು ದಿನ ನಾಟಕ, ಒಂದು ದಿನ ಭಜನೆ, ಒಂದಿನ ಫ್ಯಾನ್ಸಿ ಡ್ರೆಸ್ಸು, ಈ ಥರ 9 ದಿನವೂ ಒಂದೊಂದು ಕಾಂಪಿಟೇಷನ್ಗಳನ್ನ ಇಟ್ಟಿರ್ತಾರೆ. ಇನ್ನು ಯಾವಾಗ ತಾನೇ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ರು. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಇದೆಲ್ಲ ಮಾಡ್ತಿರ್ತಾರೆ ಅಂತೇಳಿ. ನನ್ನ ಹಸ್ಬೆಂಡು ಕೂಡ ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಗಿತ್ತು. 10 ಗಂಟೆಗೆ ಮನೆ ಬಂದರು. ಬರುವಾಗ ಮಾಡ್ತಿದ್ದಾರೆ ಅಂತೇಳಿ ಅವ್ರು ಊಟನೂ ಮಾಡಿದೆ, ನಮ್ಮನ್ನ ಕರ್ಕೊಂಡು ಬಂದರು ತೋರಿಸೋದಕ್ಕೆ ಅಂತೇಳಿ. ಕರೆಕ್ಟಾಗಿ ನಾವು ಬರೋ ಅಷ್ಟರಲ್ಲೇ ಮುಗಿಸ್ಬಿಟ್ಟಿದ್ರು, ನೋಡೋದಕ್ಕಾಗಿರಲಿಲ್ಲ. ಹಾಗಾಗಿ ಈ ಸರಿ ನೋಡೋಣ ಅಂತೇಳಿ ಬೇಗನೆ ಬಂದಿದ್ವಿ 8 ಗಂಟೆ ಅಷ್ಟರಲ್ಲೇ. ಕರೆಕ್ಟಾಗಿ 8:15, 8:30 ಅಷ್ಟರಲ್ಲೆಲ್ಲ ಶುರು ಮಾಡಿದ್ರು.
ಇದನ್ನೆಲ್ಲ ಶುರು ಮಾಡಿ ಆಲ್ಮೋಸ್ಟ್ ಒಂದು 2 ಅವರ್ ಹತ್ತತ್ರ ಆಗೋಗಿತ್ತು. ನಮಗಂತೂ ನಿಂತು ನಿಂತು ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಇವ್ರಿಗಂತೂ ಎಷ್ಟು ಎನರ್ಜಿ ಇತ್ತು ಅಂತ ಅಂದರೆ 2 ಅವರ್ ಆದರೂ ಕಂಟಿನ್ಯೂಸ್ ಆಗಿ ಹಿಂಗೇ ಬಾರಿಸ್ತಾಯಿದ್ರು. ಚೇಂಜ್ ಕೂಡ ಮಾಡ್ಕೊಳ್ಳಿಲ್ಲ ಒಬ್ಬರಿಂದ ಒಬ್ಬರಿಗೆ. 2 ಅವರ್ ಕಂಟಿನ್ಯೂಸ್ ಆಗಿ ಅವರೇ ಈ ಥರ ಡೋಲ್ನ ಬಾರಿಸ್ತಾಯಿದ್ರು. ತುಂಬಾ ಎನರ್ಜಿ ಇತ್ತು ಅಂತಲೇ ಹೇಳ್ಬೋದು. ನಮಗಂತೂ 2 ಅವರ್ ಹಾಗೆ ನಿಂತು ಕಾಲೆಲ್ಲ ನೋವು ಬಂದಿದ್ದರಿಂದ ಸರಿ ಇನ್ನೂ ಎಷ್ಟೊತ್ತಾಗುತ್ತೆ ಅವ್ರು ಮುಗಿಸೋದಕ್ಕೆ ಅಂತೇಳಿ ನಾವು ಹೊರಡೋಣ ಮನೆಗೆ ಅಂತೇಳಿ ಬಂದ್ವಿ ನೋಡಿಕೊಂಡು. ಅಲ್ಲೇ ಪಕ್ಕದಲ್ಲೇ ಗಣೇಶನ ಕೂಡ ಇಟ್ಟಿದ್ರಲ್ಲ, ಅಲ್ಲೂ ಕೂಡ ಗಣೇಶನ ದರ್ಶನ ಕೂಡ ಮಾಡಿಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ವಿ. ತುಂಬಾ ಚೆನ್ನಾಗಿತ್ತು. ಪಟಾಕಿ ಎಲ್ಲ ಹೊಡಿತಾಯಿದ್ರು. ಲೈಟಿಂಗ್ಸ್ ಕೂಡ ನೋಡ್ತಾ ಇರ್ಬೋದು. ಅವರು ಡೋಲ್ ಬಾರಿಸೋದಕ್ಕೆ ತಕ್ಕನಾಗೆ ಮ್ಯೂಸಿಕ್ ತಕ್ಕನಾಗೆ ಲೈಟಿಂಗ್ಸ್ ಕೂಡ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಜನ ಕೂಡ ನೋಡ್ತಾ ಇರ್ಬೋದು, ತುಂಬ ಜನ ಸೇರಿದರು. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕಡಿಮೆ ಜನ ಇದ್ದರು. ಹೋಗ್ತಾ ಹೋಗ್ತಾ ಮುಗಿಯೋದ್ರೊಳಗಡೆ ಜನ ಕೂಡ ತುಂಬಾ ಬಂದಿದ್ರು. ರಶ್ ಆಗಿತ್ತು. ಕ್ರೌಡ್ ಕೂಡ ತುಂಬಾ ಇತ್ತು. ಇವಾಗ ಗಣೇಶನ ನೋಡೋದಕ್ಕೆ ಅಂತೇಳಿ ಬಂದಿದ್ದೀವಿ. ಪ್ರತಿ ವರ್ಷ ಇಲ್ಲಿ ದೊಡ್ಡದಾಗಿರೋಂಥ ಗಣೇಶನ ಕೂರಿಸ್ತಾರೆ. ಈ ಹರಿಯ ಪಾರ್ಕ್ ನಮ್ಮ ಏರಿಯಾ ಏನಿದೆ ಎಲ್ಲರ ಹತ್ರನೂ ಅಮೌಂಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಾಡೋವಂಥದ್ದು. ಇವ್ರದ್ದು ಸಂಘನೇ ಇದೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪು ಅಲ್ಲಿ ಫ್ಯಾನಿಂದ ಗಾಳಿ ಬರ್ತಿರುತ್ತಲ್ಲ ಜೋರಾಗಿ, ಅಲ್ಲಿ ನಿಂತ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಚರಿನೂ ಕರೀತಾ ಇದ್ದಾರೆ ಬಾ ಅಂತೇಳಿ. ಆದರೆ ಅವಳು ಹೋಗ್ತಿರ್ಲಿಲ್ಲ. ತುಂಬ ದೊಡ್ಡದಾಗಿ ಮಾಡಿದ್ರಲ್ಲ, ಜಾಗ ಇದ್ದಿದ್ದರಿಂದ ಮಕ್ಕಳು ಕೂಡ ಆಟಾಡೋಕ್ಕೆ ತುಂಬಾ ಇಷ್ಟ ಆಗ್ತಾಯಿತ್ತು. ವಾಪಸ್ ಬರೋದಕ್ಕೆ ರೆಡಿ ಇರಲಿಲ್ಲ ಅಪ್ಪು ಅಂತೂ ಮನೆಗೆ. ಇಲ್ಲೇ ಇರೋಣ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡ್ತೀನಿ ಅಂತಲೇ ಹೇಳ್ತಿದ್ದ. ಟೈಮ್ ಬೇರೆ 10-10:30 ಆಗೋಗಿತ್ತು. ತುಂಬಾ ಲೇಟ್ ಆಗಿದೆ. ಇನ್ನು ನಾಳೆ ಕೂಡ ಸಂಡೇ, ನಾಳೆನೂ ಬರೋಣ. ಇನ್ನು 9 ದಿನ, ಒಂದು ವಾರದವರೆಗೂ ಇಟ್ಟಿರ್ತಾರೆ. ನಾಳೆನೂ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ನೋಡ್ತಾ ಇರ್ಬೋದು ಗಣೇಶನ ಎಷ್ಟು ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತೇಳಿ. ತುಂಬಾ ಇಷ್ಟ ಆಯಿತು ನನಗೂ ಕೂಡ. 2 ಮುಖ ಇರೋ ಅಂಥ ಗಣೇಶ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ರೆಡಿ ಮಾಡಿದರು. ಅದೇ ಥರ ಜಾಸ್ತಿ ಹೂವುಗಳದೆಲ್ಲ ಏನೂ ಆಗ್ತಿರ್ಲಿಲ್ಲ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಗಣೇಶ ಎಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಕೆಳಗಡೆ ಪಾರ್ಕಿಂಗ್ ಏನಿರುತ್ತೆ ಅಲ್ಲಿ ಕೂಡ ಗಣೇಶನ ಕೂರಿಸಿದ್ರು. ಪ್ರತಿ ವರ್ಷವೂ ಕೂರಿಸ್ತಾರೆ. ಅಲ್ಲಿ ಕೂಡ ಆರತಿ ಎಲ್ಲ ಮುಗಿಸಿ ಮಕ್ಕಳಿಗೆ ಆಟ ಎಲ್ಲ ಆಡಿಸ್ತಿದ್ರು. ಇಲ್ಲಿನೂ ಕೂಡ 9 ದಿನಕ್ಕೆ ಗಣೇಶನ ಬಿಡುವಂಥದ್ದು. ಇಲ್ಲಿ ಕೂಡ ಡೈಲಿ ಬೆಳಿಗ್ಗೆ ಸಂಜೆ ಆರತಿ, ಪ್ರಸಾದ ಮತ್ತು ಮಕ್ಕಳುಗಳಿಗೆ ಗೇಮ್ಸ್ಗಳು. ನೈಟಲ್ಲಿ ಆರತಿ ಎಲ್ಲ ಮುಗಿದಿದ್ದಾದಮೇಲೆ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಡೈಲಿ ಬರ್ತಾ ಇರ್ತೀವಿ ನಾವು ಕೂಡ. ಅಲ್ಲೂ ಕೂಡ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮನೆಗೆ ಹೋದ್ವಿ. ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಏನು ಅಂತ ಹೇಳಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಚಾನಲ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.